ಪ್ರತಿಭಟನಾಕಾರರೇ, ನಿನ್ನೆ ಸುಬ್ರಹ್ಮಣ್ಯ ಏನು ಸಕಲೇಶ್ಪುರದಿಂದ ಬರ್ತಕ್ಕಂಥ ಬಸ್ಸಿನಲ್ಲಿ ನಮ್ಮ ಹಿಂದೂ ಹುಡುಗಿಯ ಮೇಲೆ ಮಾನಸಿಕವಾಗಿ ಅತ್ಯಾಚಾರವಾಯಿತು ಅಥವಾ ಆ ಹುಡುಗಿಯ ಮೇಲೆ ಕೈ ಹಾಕಿದ್ದನ್ನ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇದನ್ನ ಕೇಳಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ 307 ಕೇಸ್ ಹಾಕಿರ್ತಕ್ಕಂಥ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸಣ್ಣದಾಗಿ ಆಗಿರ್ತಕ್ಕಂಥ ಘಟನೆ ಅವ ಏನ್ ತಪ್ಪು ಮಾಡಿದ್ದಾನೆ, ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ನಮ್ಮ ಕಾರ್ಯಕರ್ತ ಸುಳ್ಯ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಮೇಲೆ ಅವನನ್ನ ಕರ್ಕೊಂಡು ಬನ್ನಿ ಅಥವಾ ಅವನನ್ನ ಕಂಪ್ಲೇಂಟ್ ಕೊಡಿ ಅಂತ ಹೇಳುವಂತ ಮಾತನ್ನ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಮೊದಲನೇದಾಗಿ ಆಗಿರ್ತಕ್ಕಂಥ ತಪ್ಪು ಅದು. ಅವ ಎಲ್ಲಿದ್ದಾನೆ, ಅವ ಏನ್ ಮಾಡ್ತಾ ಇದ್ದಾನೆ, ಅವ ಎಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿ ಅವನನ್ನ ಟ್ರೇಸ್ ಮಾಡಿ ಅವನನ್ನ ಹಿಡಿತಿದ್ರೆ ಇನ್ನೇ ಘಟನೆ ಆಗ್ತಾ ಇರ್ಲಿಲ್ಲ ಅಂತ ಹೇಳುವಂತದನ್ನ ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು. ಒಂದು ಇಲ್ಲಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಅದಕ್ಕೆ ಪ್ರವೋಕ್ ಅನ್ನ ಮಾಡಿಕೊಂಡು ನಮ್ಮ ಹುಡುಗರು ಹಾಕು ಬೆಟ್ಟನ್ನ ಕೊಟ್ಟಿರ್ಬೋದು. 307 ಹಾಕ್ಬೇಕಾದ ಅವಶ್ಯಕತೆ ಇರಲಿಲ್ಲ. ನಾವು SI ಅವ್ರ ಹತ್ರ ಹೇಳಿದ್ದೇವೆ. ನಿನ್ನೆ ಬೆಳಿಗ್ಗೆಂದಲೇ 10-10ವರೆಗೆ ನಾವು ಬಂದಿದ್ದೇವೆ. DSP ಅವ್ರ ಹತ್ರ ಮಾತಾಡಿದ್ದೇವೆ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇವೆ, ಎಲ್ಲರ ಹತ್ರ ಮಾತಾಡಿದ್ದೇವೆ. ಆಗಿರ್ತಕ್ಕಂಥ ಘಟನೆಗೆ ಸಣ್ಣ ಕೇಸನ್ನು ಹಾಕಿ ನಾವೇನು ತಪ್ಪೇ ಮಾಡಲಿಲ್ಲ ಅಂತ ಹೇಳುವಂಥದ್ದಿಲ್ಲ. ಆದ್ರೆ ಸಂಜೆ ಆಗುವಾಗ ಈ 307 ಹಾಕುವಂತ ಕೆಲಸ ಕಾರ್ಯಗಳನ್ನ ಪೊಲೀಸ್ ಇಲಾಖೆ ಮಾಡಿದೆ. ಅದರಿಂದಾಗಿ ಇವತ್ತು ಈ ಜನ ಇಲ್ಲಿ ಸೇರಿರುವಂತದ್ದು. ನೀವು ಸಣ್ಣ ಕೇಸ್ ಹಾಕಿ ನಮ್ಮ ಮೇಲೆ ಏನಾದ್ರೂ ಆಗಿರುವಂತ ಘಟನೆಗೆ ಕೇಸ್ ಹಾಕ್ತಿದ್ರೆ ಏನಾಗ್ತಿರ್ಲಿಲ್ಲ. ಆದ್ರೆ ಈ 307 ಹಾಕಿದರ ವಿರುದ್ಧವೇ ಇವತ್ತು ಈ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿರುವಂತದ್ದು. ವಿಶೇಷವಾಗಿ ನಾನು ಇನ್ಸ್ಪೆಕ್ಟರ್ಗೆ ನಾನು ಅಭಿನಂದನೆ ಹೇಳ್ತೇನೆ. DSP ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಕೋಆಪರೇಟ್ ಮಾಡಿದ್ರು. ಅವರ ಬಗ್ಗೆ ನಾವು ಟೀಕೆ ಮಾಡೋದಿಲ್ಲ. ಎಲ್ಲ ಪೊಲೀಸರ ವಿರುದ್ಧ ನಾವು ಟೀಕೆ ಮಾಡೋದಿಲ್ಲ. ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಒಳ್ಳೆಯ ಪೊಲೀಸ್ ಪೇದೆಗಳಿದ್ದಾರೆ. ಆದ್ರೆ ಇಲ್ಲಿ ಸುಳ್ಯದಲ್ಲಿ ಕಳೆದ 2-3 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಪ್ರಕಾಶ್ ಅಂತ ಹೇಳುವವರು ಒಯ್ಯೆ ಲಾಬಿಯಲ್ಲಿ ಆಗ್ತಾ ಇದೆ. ವೈಗೆ ಮಾಡ ಇದು ಆಗ್ತದೆ, ಲಾರಿಯಲ್ಲಿ ತಗೊಂಡು ಹೋಗ್ತಾರೆ, ಕಾನೂನಿನ ವಿರುದ್ಧ ಹೋಗ್ತದೆ ಅಂತ ಹೇಳಿದ್ರೆ ಇದರ ವಿರುದ್ಧ ಏನಾದರೂ ಮಾಮೂಲು ತಕೊಂಡು ಕೆಲಸ ಕಾರ್ಯಗಳನ್ನ ಮಾಡುದಿದ್ರೆ ಅದೇ ಪ್ರಕಾಶ ಹೇಳುವಂತದನ್ನ ಘಂಟಾಘೋಷವಾಗಿ ನಾನು ಮೂರು ದಿವಸದ ಹಿಂದೆ ಮಲ್ಕಂಜದಲ್ಲಿ ಒಂದು ಘಟನೆ ಆಯ್ತು. ನಮ್ಮ ಶಾಸಕರು ಬರ್ತಾ ಇದ್ದಾರೆ, ಅವರಿಗೂ ಆ ಘಟನೆ ಗೊತ್ತಿದೆ. ಒಂದು ದೇವಸ್ಥಾನಕ್ಕೆ ಪಿಕಪ್ಪಲ್ಲಿ ಹೊಯ್ಗೆಯನ್ನ ಸಾಗಿಸ್ತಾ ಇದ್ರು. ಹೊಯ್ಗೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಹೊಯ್ಗೆಯನ್ನೆಲ್ಲ ಇಳಿಸಿದ್ರು, ಪಿಕಪ್ಪಲ್ಲಿ ಇಳಿಸಿದ ಮೇಲೆ 2 ಪೊಲೀಸರು ಬರ್ತಾರೆ. ಅವರ ಕೀಯನ್ನ ತಗೊಳ್ತಾರೆ, ಅವರ ಆರ್ಸಿಯನ್ನ ತಗೊಳ್ತಾರೆ. ನಂತರ ಅಲ್ಲಿಯ ಒಬ್ಬ ಹುಡುಗ, ಅದು ಕಾಂಗ್ರೆಸ್ಸಿನ ಹುಡುಗ, BJP ಹುಡುಗ ಅಲ್ಲ, ಕಾಂಗ್ರೆಸ್ಸಿನ ಹುಡುಗ ಒಬ್ಬ ಫೋನ್ ಮಾಡುವಾಗ ನೀವು 10,000 ರೂಪಾಯಿ ಕೊಡಬೇಕು, ಹಾಗಾದ್ರೆ ವಾಹನವನ್ನ ಬಿಡ್ತಾನೆ ತಡುವಂತ ಮಾತನ್ನ ಇದೇ ಪ್ರಕಾಶ್ ಹೇಳಿದ್ದಾನೆ. ಒಂದು ನಾವು ನಿಮ್ಮ ಹತ್ರ ಮನವಿಯನ್ನ ಮಾಡ್ತೇವೆ, ಮಾತಾಡ್ತೇವೆ. ಇಷ್ಟು ದೊಡ್ಡ ಜನ ಆಕ್ರೋಶ ಇರುವಂತದ್ದು ಪ್ರಕಾಶ್ ಅವರ ಮೇಲೆ ಇಲ್ಲಿ ಇಷ್ಟು ಜನ ಬಾಧಿತರಾಗಿದೆ. ಇವತ್ತಿನಿಂದಲೇ ಅವರನ್ನ ಠಾಣೆಯಿಂದ ವರ್ಗಾಯಿಸಬೇಕು, ಬೇರೆ ಠಾಣೆಗೆ ಹಾಕಬೇಕು. ಅವರನ್ನ ಟ್ರಾಫಿಕ್ಗೆ ಹಾಕುವಂತ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಸಸ್ಪೆಂಡ್ ಮಾಡಿದ ತಪ್ಪಿಗೆ ಸಸ್ಪೆಂಡ್ ಹಾಕಬೇಕು. ಒಂದು ನಾವು ಯಾರೋ ಹೋರಾಟಗಾರರು, ನಾವು ಪೊಲೀಸರ ವಿರುದ್ಧ ಅಲ್ಲ, ನಾವು ಇವತ್ತು ಎಲ್ಲ ಮುಸಲ್ಮಾನರ ವಿರುದ್ಧ ಅಲ್ಲ. ಇವತ್ತು ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ, ಆದ್ರೆ ಹೆಚ್ಚಿನ ಭಯೋತ್ಪಾದಕರು ಮುಸಲ್ಮಾನರು. ಇವತ್ತು ಹಿಂದೂ ಹೆಣ್ಣು ಮಕ್ಕಳು ಸಿಗುವಾಗ ಬಸ್ಸಿನಲ್ಲೇ ಇರ್ಬೋದು, ಪಬ್ಲಿಕ್ ಅಲ್ಲಿ ಇರ್ಬೋದು. ಅದೇ ಮುಸ್ಲಿಮರು ಇವತ್ತು ನಮ್ಮ ಹೆಣ್ಮಕ್ಕಳ ಮೇಲೆ ಯಾಕೆ ಕೈ ಮಾಡೋದು, ನಮ್ಮ ಹೆಣ್ಮಕ್ಕಳ ಮೇಲೆ ಮುಟ್ಟೋದು ಯಾಕೆ? ಅದಕ್ಕಾಗಿ ಆಕ್ರೋಶದಿಂದ ಈ ಹಿಂದೂ ಸಮಾಜ ಎದ್ದೇಳ್ತಾ ಇದೆ. ಇದನ್ನ ಗಮನದಲ್ಲಿ ಇಡಬೇಕು. ಏನು ನಮ್ಮ ಹಿಂದೂ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಮ್ಮ ಹಿಂದೂ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತ ಎಲ್ಲ ಮುಸ್ಲಿಮರನ್ನ ನೀವು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಿ. ಆದಾಗ ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಗೆ ಬರೋದಿಲ್ಲ. ನಾವೆಲ್ಲ ಕಾರ್ಯಕರ್ತರ ಹತ್ರ ಮನವಿ ಮಾಡಿದ್ದೆವು, ಕೆಳಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರತಿಭಟನೆ ಮಾಡುದು ಅಂತ. ಆದ್ರೆ ಇಲ್ಲಿ ನಾವು ಅಲ್ಲಿಗೆ ಹೋದಾಗ ಯಾರು ಕೇಳಲಿಲ್ಲ. ಯಾಕೆ? ಪೊಲೀಸ್ ಇಲಾಖೆಯ ವಿರುದ್ಧ ಈ ರೀತಿ ಆಕ್ರೋಶ ಇದೆ.
ಪೊಲೀಸ್ ಇಲಾಖೆಯವರು ನಿಮ್ಮ ಬಗ್ಗೆ ನಾವು ಕೆಲವೊಂದು ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪಿನಿಂದ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸುವುದರ ಮುಖಾಂತರ ಇವತ್ತು ನಮ್ಗೆಲ್ಲರಿಗೂ ಒಂದೊಂದು ಕೇಸ್ ಆದ್ರೂ ನಾವು ತಡ್ಕೊಳ್ಳಿಕ್ಕೆ ತಯಾರಿದ್ದೇವೆ. 10 ಕೇಸ್ಗಳನ್ನ ಬೇಕಾದ್ರೂ ಹಾಕಿ ನಾವು ತಡ್ಕೊಳ್ಳಿಕ್ಕೆ ತಯಾರಿದ್ದೇವೆ. ಆದ್ರೆ ನೀವು ಸಹ ಒಳ್ಳೆಯ ಪೊಲೀಸ್ ಅಧಿಕಾರಿಗಳಿಗೆ ನಾವು ಗೌರವವನ್ನ ಕೊಡ್ತೇವೆ. ಯಾವುದೇ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳುವಂತ ಮಾತನ್ನ ಮಾಡಬೇಡಿ. ಎಲ್ಲರನ್ನ ಒಟ್ಟಿಗೆ ವಿಶ್ವಾಸದಿಂದ ತಗೊಂಡ್ಕೊಡ್ಗಿ. ಯಾವುದು ಕಾನೂನನ್ನ ವಿರುದ್ಧ ಮಾಡಿದಾಗ ಕೇಸ್ ಹಾಕುವಂತ ಕೆಲಸ ಕಾರ್ಯಗಳನ್ನ ಮಾಡಿ. ಆದ್ರೆ ಹಿಂದೂ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಆ ಕಾಂಗ್ರೆಸ್ ನಾಯಕರನ್ನ ಓಲೈಸಿಕೆ ಬೇಕಾಗಿ ನಮ್ಮ ಮೇಲೆ ಕೇಸ್ ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ. ನಿಮ್ಮ ಬಗ್ಗೆ ಗೌರವ ಇದೆ, ಇವರೆಲ್ಲರ ಬೈಗಳು ತಿಂದಬೇಕಾದ್ರೂ ನಾವು ನಿಮ್ಮ ಪರವಾಗಿ ನಿಲ್ತೇವೆ. ಆದ್ರೆ ನೀವು ತಪ್ಪು ಮಾಡಿದವಾಗ ಇಲ್ಲಿ ಎದ್ದು ನಿಂತು ನಾವು ಮಾತಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಇವತ್ತಿನಿಂದಲೇ ಆ SP ಏನು ಪ್ರಕಾಶ್ ಇದ್ದಾರೆ ಅವರನ್ನ 1 ವಾರದ ಒಳಗಡೆ ಸಸ್ಪೆಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಇಲ್ಲಿಂದ ಕಳಿಸ್ತಕ್ಕಂಥ ಕೆಲಸ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅಂತ ಹೇಳುವಂತ